ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಇಲ್ಲ, ಬಟ್ ಇಲ್ಲಿ ನಿಮಗೆ ಇಷ್ಟವಾಗಿರುವಂತಹ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ಮೆಸೇಜ್ ಏನಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆ, ಹಾಗೆಯೇ 1 minute, ಎಸ್, ಹಾಗೆಯೇ ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಲವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ನೆನಪಿರಲಿ, ಲವ್ ಅಂತ ಹೇಳ್ತೀರಾ, ರೆಡ್ ಹಾರ್ಟ್ ಮಾರ್ಕ್ ಹಾಕಿಬಿಟ್ಟು ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ತೀರಾ. ಈಗ ಏನು ಮಾಡಬೇಕಂದ್ರೆ ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಬೇಕು. ಅವ್ರ ಜೊತೆಗೆ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ನ ನೆನಪು ಮಾಡ್ಕೊಳ್ಳಿ. ಇಲ್ಲಿ ಸಾಕಷ್ಟು ಮೆಸೇಜಸ್ಗಳಿದೆ, ಸೊ ಟ್ರೈ ಮಾಡ್ತೀನಿ ಎನರ್ಜಿ ಬರೋವರೆಗೆ ನಾನಿಲ್ಲಿ ಒಂದೊಂದೇ ಮೆಸೇಜ್ನ ತೆಗೆದುಬಿಟ್ಟು ಏನಿದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ನಾನಿಲ್ಲಿ ಪಿಕ್ ಮಾಡೋಕ್ಕೆ ಹೋಗಲ್ಲ, ಇದರಲ್ಲಿದ್ದಂತಹ ಎಷ್ಟು ಎನರ್ಜಿ ಬರುತ್ತೆ ಅಷ್ಟನ್ನು ನಾನಿಲ್ಲಿ ಪಿಕ್ ಮಾಡಿ ಹೇಳೋದಕ್ಕೆ ನೋಡ್ತೀನಿ. ಅಂದರೆ ಇದರಲ್ಲಿದ್ದಂತಹ ಎಲ್ಲ ಮೆಸೇಜಸ್ನು ಕೂಡ ನೋಡೋಣ. ಈ ರೀಡಿಂಗಲ್ಲಿ ಎಷ್ಟು ಮೆಸೇಜಸ್ನ ನಿಮಗೆ ಹೇಳ್ಬೋದು ಅನ್ನೋಂಥ ಎನರ್ಜಿ ಬರುತ್ತೆ ಅಷ್ಟು ಮೆಸೇಜ್ನ ನಾನು ನಿಮಗೆ ತಪ್ಪದೇ ಹೇಳ್ತೀನಿ. ಓಕೆ, ಸೊ ಎಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ನಾನು ಹೇಳಿದ್ರೆ ಕಮೆಂಟ್ ಮಾಡ್ತಿದ್ದೀರಾ, ಯು ಆರ್ ರಿಯಲಿ 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 ಗ್ರೇಟ್. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯೂನಿವರ್ಸ್ ಹತ್ರ ಗ್ರ್ಯಾಟಿಟ್ಯೂಡ್ನ ಹೇಳೋಣ. ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್. ಸೊ ಯೂನಿವರ್ಸ್ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೆ ಈ ರೀಡಿಂಗ್ ನಿಮಗೆ ತಲುಪಿಸ್ಲಿಕ್ಕೆ, ರೈಟ್? ಸೊ ಹಾಗಿದ್ದಾಗ ಮನಸ್ಸಿಂದ ಯೂನಿವರ್ಸಿಗೆ ಥ್ಯಾಂಕ್ ಯು ಯೂನಿವರ್ಸ್, ಈ ಒಂದು ವಿಡಿಯೋ ಈ ಒಂದು ರೀಡಿಂಗ್ ನನ್ನವರೆಗೆ ತಲುಪಿಸಿದ್ದಕ್ಕೆ ಅಂತ ಹೇಳಿ. ಓಕೆ, ಸೊ ಈಗ ಜಸ್ಟ್ 1 ಸೆಕೆಂಡ್ ನಿಮ್ಮ ಪರ್ಸನ್ನ ನೆನಪು ಮಾಡ್ಕೊಳ್ಳಿ, ಅವರ ಮುಖ, ಅವ್ರ ಫೇಸ್ನ ನೆನಪು ಮಾಡ್ಕೊಳ್ಳಿ ಕಣ್ಮುಚ್ಚಿ. ಹಾಗೆ ನಿಮ್ಮಿಬ್ಬರು ಪ್ರೀತಿ, ಅಂದರೆ ನಿಮ್ಮ ಇಬ್ಬರ ಮಧ್ಯ ಈ ಪ್ರೀತಿಯಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ನ ನೆನಪು ಮಾಡ್ಕೊಳ್ಳಿ, ಫೀಲ್ ಮಾಡಿ ಅದನ್ನು. ಅವ್ರ ಹೆಸರನ್ನ ಫೀಲ್ ಮಾಡ್ತಾ ಮನಸ್ಸಿಂದ 3 ಸಲ ಹೇಳ್ಕೊಳ್ಳಿ, ಫೀಲ್ ಮಾಡ್ತಾ ಹೇಳಿ. ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ, ನಿಮಗೆ ಬೇಕಾಗಿರುವಂತಹ ಮೆಸೇಜಸ್ ಇವತ್ತಿನ ಈ ಒಂದು ರೀಡಿಂಗಲ್ಲಿ ಸಿಗಲಿ ಅಂದರೆ ನನಗೆ ಅಂತ ನೀವು ಅಂದ್ಕೊಳ್ಬೇಕು. ಓಕೆ, ನಿಮ್ಮ ಪರ್ಸನ್ ಸೀಕ್ರೆಟ್ ಲವ್ ಮೆಸೇಜ್, ಲವ್ ನೋಟ್ಸ್ ಏನಿದೆ ಅದೆಲ್ಲದೂ ಕೂಡ ನನಗೆ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ಳಿ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಒಂದೊಂದೇ ಮೆಸೇಜ್ನ ನಾನು ತೆಗಿತಾ ಹೋಗ್ತೀನಿ. ಓಕೆ, ಫಸ್ಟ್ ಪಿಂಕಿಂದನೇ ಸ್ಟಾರ್ಟ್ ಮಾಡೋಣ ಅಲ್ವಾ? ಐ ವಿಲ್ ಮ್ಯಾರಿ ಯು. ಫಸ್ಟ್ ಮೆಸೇಜ್ ಪಾಸಿಟಿವ್, ಐ ವಿಲ್ ಮ್ಯಾರಿ ಯು ಅಂತ ಹೇಳಿ ಬರ್ತಾ ಇದೆ. ಅವ್ರು ನಿಮ್ಮನ್ನು ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾರೆ. ಡೋಂಟ್ ಆ್ಯಂಗರ್ ವಿತ್ ಮೀ, ಅವ್ರ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ, ಕೋಪ ಮಾಡ್ಕೊಳ್ಬೇಡ ನನ್ನ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಸೊ ಅನಾವಶ್ಯಕವಾಗಿ ಇಲ್ಲಿ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಸಣ್ಣ ಸಣ್ಣ ವಿಷಯನ ಚಿಕ್ಕ ಮಕ್ಳ ಥರ ಜಗಳ ಮಾಡ್ಕೊಂಡು ದೊಡ್ಡ ಮಾಡ್ಕೊಳ್ಳೋಂತಹ ಎನರ್ಜಿ ಇದೆ ಇಲ್ಲಿ. ಸ್ವಲ್ಪ ನಿಮ್ಮ ಕೋಪನ ಕಂಟ್ರೋಲ್ ಮಾಡಬೇಕಾಗಿರೋದು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಓಕೆ, ನೆಕ್ಸ್ಟ್ ಮೆಸೇಜ್, ಐ ಡೋಂಟ್ ನೋ ವೆನ್ ಐ ಫೆಲ್ಟ್ ಲವ್ ವಿತ್ ಯು ಸೋ ಮಚ್. ನನಗೆ ಗೊತ್ತಿಲ್ಲ ನಿನ್ನ ಪ್ರೀತಿಗೆ ನಾನು ಯಾವಾಗ ಬಿದ್ದೆ ಅಂತ ಹೇಳಿಬಿಟ್ಟು ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಅಷ್ಟು ನಿಮ್ಮ ಪರ್ಸನನ್ನು ಪ್ರೀತಿಯಲ್ಲಿ ಬಂದಿ ಮಾಡಿದ್ದೀರಾ. ಓಕೆ, ಐ ವಾಂಟ್ ಯು, ಅವ್ರಿಗೆ ನೀವು ಬೇಕು. ಓಕೆ, ನೀವು ಕೇಳಿರ್ಬೋದು ನಿನಗೆ ನಾನು ನಿಜವಾಗ್ಲೂ ಬೇಕಾ ಅಂತ, ನೀವೇನಾದರೂ ಪ್ರಶ್ನೆ ಕೇಳಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಆನ್ಸರ್ ಐ ವಾಂಟ್ ಯು, ನೀನು ಬೇಕು ಅಂತ ಹೇಳ್ತಾ ಇದ್ದಾರೆ. ನೈಸ್. ಗಿವ್ ಮೀ ಸಮ್ ಮೋರ್ ಟೈಮ್ ಟು ಥಿಂಕ್. ಇಲ್ಲಿ ನಿಮ್ಮ ಪರ್ಸನಿಗೆ ಕಮಿಟ್ಮೆಂಟಿಗೋಸ್ಕರ ನೀವು ಕೇಳ್ತಾ ಇರಬಹುದು, ನನಗೆ ಮದುವೆಗೆ ಕಮಿಟ್ಮೆಂಟ್ ಕೊಡು. ಓಕೆ, ಇಲ್ಲಿ ನೋಡ್ಬೋದು ಐ ವಿಲ್ ಮ್ಯಾರಿ ಯು. ಓಕೆ, ಮದುವೆಗೆ ಏನಾದರೂ ಕಮಿಟ್ಮೆಂಟ್ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಗಿವ್ ಸಮ್ ಟೈಮ್, ಸ್ವಲ್ಪ ಅವರಿಗೆ ಸಮಯ ಬೇಕಾಗಿದೆ, ಅವರಿಗೆ ಯೋಚನೆ ಮಾಡೋದಕ್ಕೆ ಸಮಯ ಬೇಕಾಗಿದೆ, ಸಮಯವನ್ನು ಕೊಡು ಅಂತ ಅವರಿಲ್ಲಿ ಕೇಳ್ತಾ ಇದ್ದಾರೆ. ಬಟ್ ಅವರಿಲ್ಲಿ ನಿಮ್ಮನ್ನು ಮದುವೆ ಆಗೋದಕ್ಕೆ ಇಷ್ಟ ಇದೆ, ಬಟ್ ಇವಾಗಿನ ಟೈಮಲ್ಲಿ ಎಲ್ಲೊಂದು ಕಡೆ ಅವ್ರ ಪರಿಸ್ಥಿತಿ ಕೆಟ್ಟದಾಗಿರ್ಬೋದು, ಹಾಗಾಗಿ ಅವರಿಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡು ನನಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಐ ಕ್ಯಾನ್ ಫೀಲ್ ಯು. ಓಕೆ, ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಬಹುದು ಅಥವಾ ಸಪ್ರೇಷನಲ್ಲಿ ಇರ್ಬೋದು. ಇಬ್ಬರು ಕೂಡ ಇಲ್ಲಿ ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ಊರಲ್ಲಿ ಇರ್ಬೋದು, ಅಥವಾ
ಕೆಲಸ, ಜಾಬ್ ಅಂತ ಹೇಳಿ ನಿಮ್ಮ ಪರ್ಸನ್ ಬೇರೆ ಕಡೆ ಹೋಗಿದ್ದಾರೆ ಅನ್ಸತ್ತೆ. ಸೊ ಅವರಿಲ್ಲಿ ನಿಮ್ಮನ್ನು ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಮೆಸೇಜ್ ಏನು ಬರ್ತಿದೆ? ಓಕೆ, ಯು ಆರ್ ದ ಪರ್ಫೆಕ್ಟ್ ಗರ್ಲ್ ಆರ್ ಬಾಯ್ ಟು ಮೀ. ಇಲ್ಲಿ ಹುಡುಗ ಅಥವಾ ಹುಡುಗಿ, ನೀವು ಯಾರನ್ನ ನಿಮ್ಮ ಪರ್ಸನ್ ಬಗ್ಗೆ ಇಲ್ಲಿ ಬರ್ತಾ ಇರೋದು. ಇಲ್ಲಿ ಹುಡುಗಿ ನೋಡ್ತಾ ಇದ್ರೆ ಹುಡುಗ ಅನ್ಕೊಳ್ಳಿ, ಹುಡುಗ ನೋಡ್ತಾ ಇದ್ರೆ ಹುಡುಗಿ ಅಂತ ಅನ್ಕೊಳ್ಬೇಕಾಗುತ್ತೆ. ಓಕೆ, ಇಲ್ಲಿ ನೀನು ನನಗೆ ಪರ್ಫೆಕ್ಟ್ ಅಂತ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಜಗಳ ಮಾಡಿದಾಗೆಲ್ಲ ಹೇಳ್ತೀರಾ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನಾನು ನಿನಗೆ ಪರ್ಫೆಕ್ಟ್ ಅಲ್ಲ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ನೀನೇ ನನಗೆ ಪರ್ಫೆಕ್ಟ್ ಅಂತ. ಓಕೆ, ಸೊ ನೈಸ್ ಮೆಸೇಜಸ್. ಓಕೆ, ಡೋಂಟ್ ವರಿ, ಬಿ ಹ್ಯಾಪಿ. ಓಕೆ, ನೀವು ತುಂಬ ಚಿಂತೆ ಮಾಡ್ತಾ ಇದ್ದೀರಾ ಅಥವಾ ಈ ಒಂದು ವಿಷಯದಲ್ಲಿ ಕೊರಗ್ತಾ ಇರಬಹುದು. ಈ ವರ್ಡ್ನ, ಈ ಒಂದು ಮಾತನ್ನು ನೀವಿಬ್ರು ಯಾವಾಗಲೂ ಖುಷಿಯಾಗಿದ್ದಾಗಲೂ ಕೂಡ, ನೀವಿಬ್ರು ಅಂದರೆ ರಿಲೇಷನ್ಶಿಪ್ಪಲ್ಲಿ ಇದ್ದಾಗಲೂ ಕೂಡ ಪ್ರತಿಯೊಂದು ವಿಷಯಕ್ಕೂ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ಳೋದು, ಸಣ್ಣ ಸಣ್ಣ ವಿಷಯಕ್ಕೆ ಗಾಬರಿ ಮಾಡ್ಕೊಳ್ಳೋದು. ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋಂಥ ವ್ಯಕ್ತಿ ನೀವಿಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ಡೋಂಟ್ ವರಿ, ಬಿ ಹ್ಯಾಪಿ. ಸ್ವಲ್ಪ ಹ್ಯಾಪಿಯಾಗಿ ಇರು, ನೀನು ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಒನ್, ಡೋಂಟ್ ಕೀಪ್ ಆನ್ ಕಾಲಿಂಗ್ ಮೀ. ನೈಸ್. ಏನು ಹೇಳೋಣ ಇದಕ್ಕೆ? ಓಕೆ, ನೆಕ್ಸ್ಟ್ ಮೆಸೇಜ್, ಸಿಂಗಲ್ ಸೈಡೆಡ್ ಲವ್. ಇಲ್ಲಿ ಒನ್ ಸೈಡ್ ಲವ್ ಕೂಡ ಇದೆ ಇಲ್ಲಿ. ಓಕೆ, ಸೊ ಈ ಮೆಸೇಜ್ ಬಂದಿದೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಒನ್ ಸೈಡ್ ಲವ್ ಇರಬಹುದು ನಿಮ್ಮ ಪ್ರೀತಿ. ಐ ಆಮ್ ಡೈಯಿಂಗ್ ಟು ಸ್ಪೀಕ್ ಯು. ಓಕೆ, ಅವರಿಗೆ ನಿಮ್ಮ ಜೊತೆ ಮಾತಾಡಬೇಕಂತ ಅನ್ನಿಸ್ತಾ ಇದೆ, ಬಟ್ ಎಲ್ಲೋ ಒಂದು ಕಡೆ ಅವರ ಈಗೋ ಅಡ್ಡ ಬರ್ತಾ ಇದೆ, ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಎಲ್ಲ ಮೆಸೇಜು ತೆಗಿಯೋಣವಾ ಇದರಲ್ಲಿದ್ದು? ಎಸ್ಸಾ? ಎಸ್, ಟಾಕ್ ಟು ಮೀ, ನನ್ನ ಜೊತೆ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲ ಒಂದು ಕಡೆ ಅವ್ರ ನಂಬರ್ನ ಬ್ಲಾಕ್ ಮಾಡಿದ್ದೀರಾ ಅಥವಾ ನೀವೇ ಈ ಒಂದು ರಿಲೇಷನ್ಶಿಪ್ಪಿಂದ ಬಂದಿರ್ಬೋದು. ಅವರೇನೋ ಮಿಸ್ಟೇಕ್ ಮಾಡಿದ್ದಾರೆ ಅಥವಾ ಅವ್ರ ಬಗ್ಗೆ ನೀವೆಲ್ಲ ಒಂದು ಕಡೆ ತಪ್ಪಾಗಿ ತಿಳ್ಕೊಂಡು ನೀವು ಕೆಲವೊಬ್ರು ಬಂದಿರಬಹುದು. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಕೇಳ್ತಾ ಇದ್ದಾರೆ ನನ್ನ ಜೊತೆ ಒಂದ್ಸಲ ಮಾತಾಡು ಅಂತ ಹೇಳಿ. ಓಕೆ, ಐ ಆಮ್ ಪಾಸಿಟಿವ್ ಅಬೌಟ್ ಯು. ವಾವ್. ಸೊ ನಿಮ್ಮ ಪರ್ಸನ್ ನಿಮ್ಮ ವಿಷಯದಲ್ಲಿ ಪಾಸಿಟಿವ್ ಆಗಿದ್ದಾರೆ. ಇಲ್ಲಿ ನೋಡಬಹುದು ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಒಂದಷ್ಟು ಕಂಟ್ರೋಲ್ ಕೂಡ ಮಾಡಬಹುದು ನಿಮ್ಮನ್ನ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಅಂದರೆ ಕಂಟ್ರೋಲ್ ಅಂತ ಹೇಳಿದ್ರೆ ಬೇಕು ಅಂತ ಕಂಟ್ರೋಲ್ ಮಾಡೋದಲ್ಲ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮ ವಿಷಯದಲ್ಲಿ ಪಾಸಿಟಿವ್ ಇರೋದ್ರಿಂದ ನೀನು ಈ ಥರ ಡ್ರೆಸ್ ಹಾಕ್ಬೇಡ, ನೀನು ಅವ್ರ ಜೊತೆ ಮಾತಾಡಬೇಡ, ನೀನು ಅವ್ರ ಬಗ್ಗೆ ನನ್ನ ಹತ್ರ ಏನು ಹೇಳಬೇಡ, ನೀನು ನನ್ನ ಬಗ್ಗೆ ಮಾತ್ರ ಮಾತಾಡು, ಈ ಪ್ರೀತಿ ಬಗ್ಗೆ ಮಾತ್ರ ಮಾತಾಡು, ಬೇರೆಯವ್ರ ವಿಷಯ ನನ್ನ ಹತ್ರ ಹೇಳಬೇಡ, ಈ ಥರ ಎಲ್ಲ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಹೇಳೋದನ್ನು ನೀವು ಕೇಳಿರ್ತೀರ. ಅಥವಾ ನೀವು ನಿಮ್ಮ ಪರ್ಸನ್ಗೆ ಈ ಥರ ಹೇಳ್ತಾ ಇದ್ದಾರೆ ಅಂದರೆ ನೀವು ಪಾಸಿಟಿವ್ ಆಗಿದ್ದೀರ ನಿಮ್ಮ ಪರ್ಸನ್ ವಿಷಯದಲ್ಲಿ. ಬಟ್ ಇಲ್ಲಿ ಎನರ್ಜಿ ನೋಡಿದಾಗ ಐ ಆಮ್ ಪಾಸಿಟಿವ್ ಅಬೌಟ್ ಯು ಅಂತ ಬರ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮ ವಿಷಯದಲ್ಲಿ ಪಾಸಿಟಿವ್ ಆಗಿದ್ದಾರೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ನಿಮ್ಮ ಮೇಲೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು, ಸಣ್ಣ ಸಣ್ಣ ವಿಷಯಕ್ಕೆ ಮಾತು ಬಿಡೋದು, ಸಣ್ಣ ಸಣ್ಣ ವಿಷಯನ ದೊಡ್ಡ ಮಾಡೋದು, ಚಿಕ್ಕ ಮಕ್ಳ ಥರ ಹಠ ಮಾಡೋದು, ಜಗಳ ಮಾಡೋದು, ಸುಮ್ಮನೆ ಕಣ್ಣೀರು ಹಾಕ್ಕೊಂತ ಹತ್ಕೊಂಡು ದೊಡ್ಡ ರಾಮಾಯಣ ಮಾಡೋದು. ಓಕೆನಾ? ಸೊ ಯಾಕೆ ಅಂತ ಹೇಳಿದ್ರೆ ನಿಮ್ಮ ವಿಷಯದಲ್ಲಿ ಅವರು ಪಾಸಿಟಿವ್ ಆಗಿರೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಗಳು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರ್ತಾ ಇದೆ. ಓಕೆ, ಯು ಆರ್ ಮೈ ಲವ್, ಮೈ ಹಾರ್ಟ್ ಆ್ಯಂಡ್ ಮೈ ಜಾಯ್. ಓಕೆನಾ? ನೀವು ಅವರ ಪ್ರೀತಿಯಾಗಿದ್ದೀರಾ, ಅವರ ಹೃದಯ ಆಗಿದ್ದೀರಾ, ಅವರ ಒಂದು ಸಂತೋಷಕ್ಕೆ ಕಾರಣನೇ ನೀವು. ಇಲ್ಲಿ ಎನರ್ಜಿ ಇನ್ನೊಂದು ಬರ್ತಾ ಇದೆ. ಈ ಮಾತನ್ನು ನಿಮಗೆ ಅವ್ರು ಹೇಳಿರ್ಬೋದು, ನೀ ನನ್ನ ಲೈಫಿಗೆ ಬಂದ ಮೇಲೇ ಒಂದಷ್ಟು ಖುಷಿ ಅಂತ ನಾನು ನೋಡಿದ್ದು, ಅಥವಾ ಪ್ರೀತಿ ಅಂದರೆ ಏನು ಅಂತ ನಂಗೆ ಅರ್ಥ ಆಗಿದ್ದು, ಅಥವಾ ನೀ ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಲೈಫ್ ಕಂಪ್ಲೀಟಾಗಿ ಬದಲಾಗಿದೆ ಅನ್ನೋವಂಥ ಮಾತನ್ನು ನಿಮಗೆ ಅವ್ರು ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ
ಪೆಟ್ ನೇಮ್ ಇಟ್ಕೊಂಡಿರೋಂತಹ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಮೈ ಲವ್ ಅಂತ ಇರಬಹುದು, ಅಥವಾ ಸಮಥಿಂಗ್ ಮೈ ವರ್ಡ್, ಮೈ ಹಾರ್ಟ್. ಓಕೆ, ಪತಿದೇವ ಅಂತ ಇಟ್ಕೊಂಡಿರ್ಬೋದು, ಅಥವಾ ರಾಧೆ ಅಂತ ಹೆಸರು ಇಟ್ಕೊಂಡಿರ್ಬೋದು, ಅಂದರೆ ನಂಬರ್ ಸೇವ್ ಮಾಡಿರ್ಬೋದು, ಅಥವಾ ಈ ಥರ ಕರೀತಾ ಇರ್ಬೋದು. ಈ ಥರ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಬಟ್ ನಿಮ್ಮ ಪರ್ಸನ್ಗೆ ನೀವೇ ಒಂದು ಅದ್ಭುತವಾಗಿರುವಂತಹ ಒಂದು ಪ್ರಪಂಚ ಆಗಿದೆ, ಅಂದರೆ ನೀವೇ ಅವರಿಗೆ ಪ್ರಪಂಚ ಆಗಿದ್ದೀರ. ಓಕೆ, ಯು ಆರ್ ಮೈ ಲೈಫ್. ಸಿ, ಮೈ ಲೈಫ್, ಅವ್ರ ಜೀವನನೇ ನೀವು. ಎಸ್, ಐ ಥಿಂಕ್ ಇನ್ನೊಂದು ಮೆಸೇಜ್ನ ತೆಗಿತೀನಿ. ನೆಕ್ಸ್ಟ್ ಒಂದು ಟ್ಯಾರೋ ರೀಡಿಂಗ್ನ ಕೂಡ ಇದ್ರ ಜೊತೆಗೆ ಮಾಡೋಣ. ಐ ಹೇಟ್ಸ್ ಮೈ ಲೈಫ್ ಅಂತ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನಿಗೆ ಬೇಜಾರಲ್ಲೂ ಕೂಡ ಇರ್ಬೋದು ಈ ಕ್ಷಣ. ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಈಗೋ ಹಠದಿಂದ ಅಥವಾ ಕೋಪದಿಂದ ನೀವಿಬ್ರು ಕೂಡ ಮಾತು ಬಿಟ್ಕೊಂಡಿರ್ಬೋದು. ಬಟ್ ಅವ್ರಿಗೆ ಅನ್ನಿಸ್ತಾ ಇದೆ ಈ ಕಡೆ ನಿಮ್ಮನ್ನು ಬಿಟ್ಟಿರೋದಕ್ಕೂ ಆಗಲ್ಲ, ಈ ಕಡೆ ನಿಮ್ಮ ಜೊತೆ ಇರೋದಕ್ಕೂ ಆಗಲ್ಲ. ಈ ಥರದ ಪರಿಸ್ಥಿತಿಯಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಇನ್ನೂ ಎನರ್ಜಿ ನೋಡಿದಾಗ ಇಲ್ಲಿ ನಿಮ್ಮ ಪರ್ಸನಿಗೆ ಅಥವಾ ನಿಮಗೆ ಇಬ್ಬರಲ್ಲಿ ಯಾರಿಗೋ ಒಬ್ಬರಿಗೆ ಮನೆಯ ಒತ್ತಾಯದಿಂದ ಮದುವೆ ಫಿಕ್ಸ್ ಆಗಿರುವಂತಹ ಎನರ್ಜಿ ಕೂಡ ಇದೆ ಇಲ್ಲಿ. ಇನ್ನು ನೀವು ಅವರಿಗೆ ಸಿಗಲ್ಲ ಅಂಥೇಳಿ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಫಿಕ್ಸ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರ ಜೀವನವನ್ನೇ ಅವರು ಹೇಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ವಲ್ಲ ಅಂತ ಹೇಳಿ. ಓಕೆ, ಸೊ ಚೆಕ್ ಮಾಡೋಣ ಟ್ಯಾರೋ ರೀಡಿಂಗಲ್ಲಿ ಏನು ಬರುತ್ತೆ ಎನರ್ಜಿ ಅಂತ. ಓಕೆ, 3 ಆಫ್ ಕಪ್ಸ್ ಬರ್ತಾ ಇದೆ, ಪೇಜ್ ಆಫ್ ಸಾರ್ಟ್ಸ್ ಬರ್ತಿದೆ, 6 ಆಫ್ ಸಾರ್ಟ್ಸ್ ಕೂಡ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ 5 ಆಫ್ ಪೆಂಟಿಕಲ್ ಇದೆ, ನೋಡ್ಬೋದು. ಓಕೆ, 8 ಆಫ್ ಕಪ್ಸ್ ಕೂಡ ಇದೆ. ಎಲ್ಲೋ ಒಂದು ಕಡೆ ಅಲೋನ್ ಫೀಲ್ ಮಾಡ್ತಿರುವಂಥದ್ದು ನಿಮ್ಮ ಪರ್ಸನ್. ತುಂಬ ಡಿಪ್ರೆಷನಿಗೆ ಹೋಗಿರುವಂತಹ ಎನರ್ಜಿ ಕೂಡ ಇದೆ ಇಲ್ಲಿ. ಇಬ್ಬರೂ ಕೂಡ ಡಿಪ್ರೆಷನಿಗೆ ಹೋಗಿರುವಂಥ ಎನರ್ಜಿ ಇದೆ. ಈ ಡಿಪ್ರೆಷನಿಗೆ ಹೋಗೋದಕ್ಕೆ ಕಾರಣ ಮೂರನೆಯ ವ್ಯಕ್ತಿ ಅನ್ನುವಂತಹ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಥರ್ಡ್ ಪರ್ಸನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ ಈ ರಿಲೇಷನ್ಶಿಪ್ಪಲ್ಲಿ. ಓಕೆ, ಥರ್ಡ್ ಪರ್ಸನ್ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಬ್ಬರಿಗೆ ವ್ಯಕ್ತಿಗಳು ಕೂಡ ಇದ್ದಾರೆ, ಇನ್ನು ಕೆಲವೊಬ್ಬರಿಗೆ ಥರ್ಡ್ ಪರ್ಸನ್ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅವರ ಫ್ಯಾಮಿಲಿಲೇ ಇರಬಹುದು, ಫ್ರೆಂಡ್ಸ್ ಇರಬಹುದು, ಅಥವಾ ಇಲ್ಲಿ ಥರ್ಡ್ ಪರ್ಸನ್ ಅಂದರೆ ಅವ್ರಿಗೆ ಯಾವುದೋ ಒಂದು ಅಫೇರೇ ಇರಬೇಕು ಅಂತ ಅಲ್ಲ. ಇಲ್ಲಿ ಫ್ರೆಂಡಿಂದನೂ ಕೂಡ ಇಲ್ಲಿ ಹರ್ಟ್ ಆಗ್ತಿರೋದು, ಜಗಳ ಆಗ್ತಿರೋದು, ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ಸ್ಟಾಪ್ ಆಗಿರುವಂತಹ ಎನರ್ಜಿ ಕೂಡ ಇದೆ. ಫ್ರೆಂಡ್ ಅಂತ ಹೇಳಿದ್ರೆ ಇಲ್ಲಿ ಹುಡುಗಿ ಫ್ರೆಂಡು ಆಗಿರ್ಬೋದು, ಹುಡುಗ ಫ್ರೆಂಡು ಆಗಿರಬಹುದು. ಓಕೆನಾ, ಇಲ್ಲಿ ನೀವು ಪೊಸೆಸಿವ್ ಇದ್ದೀರಾ, ನಿಮ್ಮ ಪರ್ಸನ್ ಪೊಸೆಸಿವ್ ಇದ್ದಾರೆ. ಪೊಸೆಸಿವ್ ಇರೋದ್ರಿಂದ ನೋಡ್ಬೋದು ಐ ಆಮ್ ಪೊಸೆಸಿವ್ ಅಬೌಟ್ ಯು ಅಂತ ಬರ್ತಿರೋ ಕಾರಣ ಇಲ್ಲಿ ನಿಮಗೆ ಯಾರೇ ಮಾತಾಡ್ಸಿದ್ರು ಕೂಡ ನಿಮ್ಮ ಪರ್ಸನಿಗೆ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಆ ವಿಷಯದಲ್ಲೇ ನೀವಿಬ್ಬರ ಮಧ್ಯೆ ಜಗಳ ಆಗ್ತಿರುವಂತಹ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಇಲ್ಲಿ. ಥರ್ಡ್ ಪರ್ಸನ್ ಅಂದರೆ ಯಾವುದೋ ಒಂದು ಅಫೇರೇ ಇರಬೇಕು, ಯಾವುದೋ ಒಂದು ಪರ್ಸನ್ನೇ ಇರಬೇಕು ಅನ್ನೋವಂಥ ರೀಸನ್ ಅಲ್ಲ ಇಲ್ಲಿ. ಫ್ರೆಂಡ್ ಆಗಿನೂ ಕೂಡ ನಿಮ್ಮ ಜೊತೆಗೆ ಯಾರು ಕೂಡ ಮಾತಾಡೋ ಹಾಗೆ ಇಲ್ಲ. ಸೊ ಅದರಿಂದನೇ ಇಲ್ಲಿ ಜಗಳಗಳು ಆಗ್ತಿರುವಂತಹ ಎನರ್ಜಿ ಇದೆ. ಸೊ ಇದಕ್ಕೊಂದು ಏಂಜಲ್ ಮೆಸೇಜ್ ಕೂಡ ತೆಗಿಯೋಣ, ಏನು ಬರುತ್ತೆ ನೋಡೋಣ. In the near future, perfect timing, don't worry, wait. ಓಕೆ, ಸ್ವಲ್ಪ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾಗತ್ತೆ. ಈ ರಿಲೇಷನ್ಶಿಪ್ಪಲ್ಲಿ ಏನೇ ಇದ್ರೂ ಕೂಡ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಪರ್ಫೆಕ್ಟ್ ಟೈಮಿಂಗ್ಗೆ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಓಕೆನಾ, ಸೊ ಅರ್ಜೆಂಟ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ಏಂಜಲ್ ನಿಮಗೆ ಬರ್ತಿರುವಂತಹ ಮೆಸೇಜ್ ಕೂಡ ಅಷ್ಟೇ, ವೆಯ್ಟ್ ಮಾಡಿ. ಪರ್ಫೆಕ್ಟ್ ಟೈಮಿಂಗಲ್ಲಿ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ. ಡೋಂಟ್ ವರಿ, ರೀಕನ್ಸಿಡರ್ ಕೂಡ ಬರ್ತಾ ಇದೆ ಇಲ್ಲಿ. ಎಸ್, ಈ ಒಂದು ರೀಡಿಂಗ್ ತುಂಬಾ ಅದ್ಭುತವಾಗಿತ್ತು, ತುಂಬಾ ಪಾಸಿಟಿವ್ ಆಗಿ ಕೂಡ ಇತ್ತು. ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತೀರಾ ಲವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ
ಅಂದರೆ ಪಾಸಿಟಿವ್ ಆಗಿರುವಂಥ ನಿಮ್ಮ ಎಲ್ಲ ಆಸೆಗಳು ನೆರವೇರಲಿ, ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಹೀಲ್ ಮಾಡ್ತಾ, ನಿಮ್ಮ ಪ್ರೀತಿನೂ ಕೂಡ ಆದಷ್ಟು ಬೇಗ ಸರಿಯಾಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಹೀಲ್ ಮಾಡ್ತಾ, ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ನಿಮ್ಮೆಲ್ಲರ ಒಂದು ಪಾಸಿಟಿವ್ ಆಗಿರುವಂತಹ ರಿವ್ಯೂಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ತಿದ್ದೀರಲ್ವಾ, ವೆರಿ ಗುಡ್. ಇನ್ನೂ ಸಾಕಷ್ಟು ಜನ ನನ್ನ ಹತ್ರ ಎಲ್ಲ ಒಳ್ಳೇದಾಯಿತು, ನನ್ನ ಪ್ರೀತಿ ಸರಿ ಆಯಿತು ಅಂತ ಹಂಚ್ಕೊಳ್ಬೇಕು. ನನ್ನ ಆಸೆ ಅದೇನೆ, ಓಕೆನಾ? ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗಿಗೆ ಲೈಕ್ ಮಾಡಿ, ಯಾರ ಹತ್ರ ಈ ಒಂದು ರೀಡಿಂಗ್ನ ಹಂಚ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಹಂಚ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ. ನನ್ನ ಜೊತೆ ಕನೆಕ್ಟ್ ಆದಾಗ ನಿಮಗೆ ಗೊತ್ತಲ್ವಾ, ಅನ್ಲಿಮಿಟೆಡ್ ಆಗಿ ಹೀಲಿಂಗ್ ಪವರ್ ಸಿಗುತ್ತೆ. ಓಕೆ, ನೆನಪಿರಲಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಇದೇ ಥರ ಪ್ರೀತಿ ಸದಾ ಇರಲಿ ಅಂತ ಹೇಳ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್.